ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರು ಬೆಳ್ಳಾವಿ ಕ್ರಾಸಿಂದ ಫೋನ್ ಕಾಲ್ ಮಾಡ್ತಾರೆ. ನಮ್ಮದೊಂದು ಹೋಟೆಲ್ ಆಲ್ಟ್ರೇಷನ್ ಮಾಡಲಿಕ್ಕಿದೆ, ಆಯಾ ಬೇಕಿತ್ತು, ಬಂದು ನಮಗೆ ಮಾರ್ಗದರ್ಶನ ಕೊಡಿ ಅಂತೇಳಿ ಫೋನ್ ಕರೆ ಮಾಡ್ತಾರೆ. ನಾನು ಅವ್ರದ್ದು ಮೊದಲು ಹೋಟೆಲ್ ಇದ್ದಾಗ ಆ ಹೋಟೆಲ್ನ ಮಧ್ಯಭಾಗದಲ್ಲಿ ಅವರು ಅಡುಗೆ ಮನೆಯನ್ನು ಮಾಡಿಕೊಂಡಿದ್ರು. ಆ ಸಮಯದಲ್ಲಿ ಅವರು ತಿಂಡಿಯೆಲ್ಲ ಹಾಳಾಗ್ತಿತ್ತು, ಅವರು ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತಿದ್ರು. ವಾರದಲ್ಲಿ 3 ದಿವಸ ರಜೆ ಮಾಡಿದರೆ 3 ದಿವಸ ತೆಗಿತಿದ್ರು. 3 ದಿನದಲ್ಲೂ ಸಹ ಅಂದ್ಕೊಂಡಷ್ಟು ವ್ಯಾಪಾರ ಆಗ್ತಾನೇ ಇರಲಿಲ್ಲ, ನಷ್ಟಕ್ಕೆ ಒಳಗಾಗ್ತಿದ್ರು ಮತ್ತು ಅವರ ಆರೋಗ್ಯನೂ ಹಾಳಾಗ್ತಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ಆ ದಿನ ಹೋದಾಗ ನಿಮ್ಮದು ಅಡುಗೆ ಮನೆಯನ್ನು ಅಥವಾ ಅಡುಗೆ ಮಾಡುವ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ತಿಳಿಸಿದ್ದೆ. ಆ ತಿಳಿಸಿದ ನಂತರ ಅವರು ಅಡುಗೆ ಒಂದನ್ನು ಅವರು ಚೇಂಜ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಶುರು ಮಾಡಿದರು. ಇದ್ದಂಥ ಹಳೆ ಹೋಟೆಲಲ್ಲಿ ಅವ್ರಿಗೆ ವ್ಯಾಪಾರ ಕ್ಲಿಕ್ ಆಯಿತು, ತಿಂಡಿನೂ ಚೆನ್ನಾಗಾಗ್ತಿತ್ತು, ಕಸ್ಟಮರು ಸಹ ಬರಲಿಕ್ಕಿಡಿದ್ರು. ಅನಂತರ ಇಷ್ಟೆಲ್ಲ ಆಗಿ ಅವ್ರಿಗೆ ಅನುಕೂಲ ಆದ ನಂತರ ಒಮ್ಮೆ ಫೋನ್ ಮಾಡಿ ಕರೆಸ್ಕೊಂಡಾದ್ಮೇಲೆ ನಾವು ಎಕ್ಸ್ಟೆನ್ಷನ್ ಮಾಡಬೇಕು, ನಮ್ಗೆ ಆಯ ಮಾಡಿಕೊಡಿ ಅಂತೇಳಿ 2ನೇ ಸತಿ ಕರೆಸ್ಕೊಂಡಾಗ ಕೇಳಿದರು. 2ನೇ ಸಲ ಹೋದಂಥ ಸಂದರ್ಭದಲ್ಲೂ ಸಹ ಅವ್ರಿಗೆ ಆಯಾ ಧನ ಸಂಖ್ಯೆ, ಋಣ ಸಂಖ್ಯೆ ಮತ್ತು ಯಾವ್ಯಾವ ರೀತಿ ಬರಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದೆ. ಆ ಮಾರ್ಗದರ್ಶನ ಕೊಟ್ಟಾದಮೇಲೆ ಅವರು ಆಲ್ಟ್ರೇಷನ್ ಮಾಡ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಶುರು ಮಾಡಿದ ನಂತರ ಆ ವ್ಯಾಪಾರದಲ್ಲಿ ಅವ್ರಿಗೆ ಕ್ಲಿಕ್ ಆಯಿತು, ಅಭಿವೃದ್ಧಿ ಆಯಿತು. ಈಗಲೂ ಸಹ ಅವರು ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಮಾಡ್ತಿದ್ದರು, ಈಗ ಸಂಜೆ 4 ಗಂಟೆ ಆದರೂ ಹೋಟ್ಲು ಕ್ಲೋಸ್ ಮಾಡ್ತಾಯಿಲ್ಲ, ವ್ಯಾಪಾರ ಮಾಡ್ತಾಯಿದ್ದಾರೆ. ವ್ಯಾಪಾರ ಆಗ್ತಾಯಿದೆ, ಇಂಪ್ರೂವ್ಮೆಂಟ್ ನಡೀತಾ ಇದೆ. ಮೊನ್ನೆ ಮತ್ತೊಮ್ಮೆ ಫೋನ್ ಕರೆ ಮಾಡಿ ನಮಗೆ ಜಾಗ ಕಡಿಮೆ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳಿ ಫೋನ್ ಕರೆ ಮಾಡಿ ಕರೆಸ್ಕೊಂಡಂಥ ಒಂದು ಸಂದರ್ಭದಲ್ಲಿ ಆ ಹೋಟೆಲ್ ಆಲ್ಟ್ರೇಷನ್ ಮಾಡ್ತಕ್ಕಂಥವ್ರನ್ನೂ ಸಹ ಕರೆಸ್ಕೊಂಡಾಗ ತುಂಬ ಹೊತ್ತು ಆಯದ ಬಗ್ಗೆ ಡಿಸ್ಕಷನ್ ನಡೀತು. ಒಂದು ಕಡೆ ಉದ್ದ 65 ಇದೆ, ಇನ್ನೊಂದು ಕಡೆ 60 ಅಡಿ ಅಗಲ ಇದೆ, 65 ಅಡಿ ಉದ್ದ ಇದೆ. ಇದನ್ನು ಸ್ವಲ್ಪ ಆಯದಲ್ಲಿ ನಮಗೆ ಮಾಡಿಕೊಡಿ ಅಂತೇಳಿ ಸಜೆಷನ್ಸನ್ನು ಕೇಳಿದರು. ಆ ಸಮಯದಲ್ಲಿ ಆ ಹೋಟೆಲ್ ಅಂದರೆ ಅವರು ಆಲ್ಟ್ರೇಷನ್ ಮಾಡ್ತಕ್ಕಂಥವ್ರು ಸಹ ಬಂದಾಗ ಆಯದ ಡಿಸ್ಕಷನ್ ನಡೀತಾ ಹೋದಾಗೆ ಒಂದು 3-4 ಥರದ ಆಯ ಕೊಟ್ಟೆ. ಕಡೆಯಲ್ಲಿ ಆಯ ಬಂದು ನಿಂತದ್ದು 31x39ಕ್ಕೆ. ಈ ಆಯ ಧ್ವಜಾಯಕ್ಕೆ ಬಂತು, ಅವ್ರಿಗೆ ಖುಷಿ ಆಯಿತು. ಅನಂತರ ಆ 31x39ರ ಧ್ವಜಾಯದಲ್ಲಿ ಅವ್ರಿಗೆ ಹೋಟೆಲನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟೆ. ಮತ್ತು 12 ರೂಪಾಯಿ ಇನ್ಕಮ್ಮು, 3 ರೂಪಾಯಿ ಖರ್ಚಿದೆ, 81 ವರ್ಷ ಆಯಸ್ಸಿದೆ. ಹಾಗಾಗಿ ಅದರಲ್ಲೇ ಅವರು ನಿಧಾನವಾಗಿ ಆಲ್ಟ್ರೇಷನ್ ಮಾಡ್ಕೊತಾರೆ. ಆ ಆಯದ ಪ್ಲ್ಯಾನು ಎಲ್ಲ ಅವ್ರಿಗೆ ಇಷ್ಟ ಆಯಿತು. ಈಗ ಅಲ್ಲಿ ಸ್ವಲ್ಪ ಹೋಟೆಲನ್ನು ದೊಡ್ಡದಾಗಿ ಮಾಡಿ ಇನ್ನೂ ಕೆಲವೊಂದು ಯಾರನ್ನಾರ ಭಟ್ರನ್ನು ಇಟ್ಕೊಂಡು ಅಡುಗೆ ಎಲ್ಲ ಕುಕ್ಕಿಂಗ್ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತೇಳಿ ಅವ್ರದ್ದು ಪ್ಲ್ಯಾನಿಂಗ್ ಇದೆ. ಅವರ 2-3 ಸಲ ಸಜೆಷನ್ಸ್ ಕೊಟ್ಟಾಗಲೂ ಅವ್ರಿಗೆ ಪಾಸಿಟಿವ್ ಆದದ್ರಿಂದ, ಹಾಗೆ ಅವರ
ಮಕ್ಕಳ ಜಾತಕ ಸಹ ಮಾಡಿಕೊಟ್ಟಿದ್ದೇನೆ. ಮಕ್ಕಳ ಜಾತಕ ಬೇರೆಯವ್ರ ಹತ್ರ ಕುಂಡ್ಲಿ ಹಾಕ್ಸಿದ್ರು, ಕುಂಡ್ಲಿ ತಪ್ಪಾಗಿತ್ತು. ಆ ಕುಂಡ್ಲಿಗಳ ಡೇ ಟು ಟೈಮ್ ನೋಡಿ ಪೂರ್ಣ ಪ್ರಮಾಣವಾದ ಜಾತಕದ ಪುಸ್ತಕವನ್ನು ಮಾಡಿಕೊಟ್ಟಿದ್ದೇನೆ. ಈಗ ನಡೀತಾ ಇರ್ತಕ್ಕಂಥ ದಿನಗಳು ಅಧಿಕ ಜ್ಯೇಷ್ಠ ಇರೋದ್ರಿಂದ ಮುಂದಿನ ತಿಂಗಳು ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸ ಬರೋದ್ರಿಂದ ಇದನ್ನು ಕಳ್ಕೊಂಡು ಅವರು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ನನಗೆ ಫೋನ್ ಕರೆ ಮಾಡುವ ಸಾಧ್ಯತೆಗಳು ಇದೆ. ಇದಲ್ಲದೆ ಯಾರು ಹೋಟೆಲ್ಗೆ ಆಲ್ಟ್ರೇಷನ್ ಮಾಡುವ ಮೇಸ್ತ್ರಿ ಬಂದಿದ್ರು ಅಥವಾ ಕಾಂಟ್ರಾಕ್ಟರ್ ಇದ್ದಾರೋ ಅವರು ಸಹ ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ಸಲಹೆಯನ್ನು ಕೇಳಿದರು. ಸಿಂಗಲ್ಲಾಗಿ ಒಂದು ರೂಮ್ ಇದ್ದು ಬಾತ್ರೂಮ್ ಅಟ್ಯಾಚ್ ಕಾಮನ್ ಬಾತ್ರೂಮು ಟಾಯ್ಲೆಟ್ ರೂಮ್ ಇದ್ದು ಒಂದು ಮನೆ ಕಟ್ಕೋಬೇಕಂತೇಳಿ ಅವರು ಸಹ ಒಂದು ಅಳತೆಯನ್ನು ಮಾಡಿಸ್ಕೊಂಡ್ರು. ಅವ್ರಿಗೂ ಸಹ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.